ಈ ಮಳೆಯಿಂದ ಒಡೆದು ಹೋಗಿದೆ ಗೋಡೆ ಎಲ್ಲ ಸಮಸ್ಯೆ ಆಗಿದೆ. ಏನು ಮಾಡುದು ಸರ್? ತೋಡಿನ ಲೆವೆಲಿನಲ್ಲಿ ಇರುವ ಮನೆಯಾದ ಕಾರಣ ಅವರ ಮನೆಯ ಒಳಗಡೆ ನೀರು ಬರುವಂತದ್ದಲ್ಲ, ಅವರ ಕಂಪೌಂಡ್ ಒಳಗಡೆ ನೀರು ಬರುತ್ತೆ. ಮಳೆ ನೀರಿಗೆ ಮಳೆಗೆ ಚಳಿ ಹಿಡುದಲ್ಲ, ನೆರೆ ಬರ್ತದ ಏನೋ ನನಗೆ ಭಯ ಆಗೋದು. ಮಂಗಳೂರು ನಗರದ ಬಂಗ್ರಕೂಳೂರು ಪ್ರದೇಶದಲ್ಲಿ ಕೃತಕ ನೆರೆ ಸಮಸ್ಯೆ ತೀವ್ರಗೊಂಡಿದ್ದು 2 ಕುಟುಂಬಗಳು ಸಂಕಷ್ಟದ ಜೀವನವನ್ನ ನಡೆಸುವಂತಾಗಿದೆ. ಕಳೆದ 3-4 ದಿನಗಳಿಂದ ನಿರಂತರ ಮಳೆಯ ಪರಿಣಾಮ ರಘು ಸಾಲಿಯನ್ ಹಾಗೂ ದುರ್ಗಾ ಅವರ ಮನೆಗಳ ಸುತ್ತ ನೀರು ಸಂಗ್ರಹವಾಗಿ ನಿವಾಸಿಗಳು ಮನೆಯಿಂದ ಹೊರಬರಲು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 80 ವರ್ಷಗಳಿಂದ ಇದೇ ಜಾಗದಲ್ಲಿ ವಾಸಿಸುತ್ತಿರುವ ರಘು ಸಾಲಿಯನ್ ಅವರ ಕುಟುಂಬ ಇದೇ ಮೊದಲ ಬಾರಿಗೆ ಇಂತಹ ನೆರೆ ಸಮಸ್ಯೆ ಎದುರಿಸುತ್ತಿದೆ. ಅನಾರೋಗ್ಯದಿಂದ ಬಳಲುತ್ತಿರುವ ರಘು ಸಾಲಿಯನ್ ಅವರು ದೈವದ ಪಾತ್ರೆಯಾಗಿದ್ದು, ಮನೆ ಮುಂಭಾಗದಲ್ಲಿರುವ ದೈವದ ಕಲ್ಲುಗಳು ಹಾಗೂ ತುಳಸಿ ಕಟ್ಟೆಯು ಸಂಪೂರ್ಣ ಜಲಾವೃತಗೊಂಡಿದೆ. ಪತಿಯನ್ನ ಒಬ್ಬರನ್ನೇ ಮನೆಯಲ್ಲಿ ಬಿಟ್ಟು ಹೋಗಲು ಸಾಧ್ಯವಾಗದ ಕಾರಣ ಅವರ ಪತ್ನಿ ಕೂಡ ಕಳೆದ 3 ದಿನಗಳಿಂದ ಕೆಲಸಕ್ಕೆ ತೆರಳಲಿಲ್ಲ. ರಾತ್ರಿ ವೇಳೆ ಮಳೆ ಹೆಚ್ಚಾದರೆ ಮನೆಗೆ ನೀರು ನುಗ್ಗುವ ಭೀತಿ ಎದುರಾಗಿದ್ದು ಕುಟುಂಬ ಆತಂಕದಲ್ಲಿ ದಿನ ಕಳೆಯುತ್ತಿದೆ. ನನ್ನ ಹೆಸರು ರಘು ಸಾಲಿಯನ್. ನನ್ನ ಅಜ್ಜ ಕಾಲದಿಂದ ಇಲ್ಲಿ ವಾಸ ಮಾಡುತ್ತಿದ್ದೇವೆ. ಈ ನೆರೆಯಿಂದ ನಮಗೆ ಅಂಗಳಕ್ಕೆ ಇರಲಿಕ್ಕೆ ಆಗುದು, ಎಲ್ಲಿ ಹೋಗ್ಲಿಕ್ಕೆ ಆಗುದು, ತುಂಬಾ ಕಷ್ಟಕರವಾಗಿದೆ. ಎಲ್ಲರೂ ರಾಜಕೀಯ ಎಲ್ಲರಲ್ಲಿ ಹೇಳಿದೆವು, ಅದಕ್ಕೆ ಏನು ಬೆಂಬಲ ಕೊಡಲಿಲ್ಲ. ನನಗೀಗ 63 ವರ್ಷ ಆಯಿತು. ಅವರಿಗೆ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ದೇವರ ಸೇವೆಯನ್ನು ಮಾಡಿ ಕೊಟ್ಟಿದ್ದೇನೆ. ಮಳೆಗಾಲ ಏನಂದರೆ ಮಳೆಗಾಲ ಬರುವುದಂದರೆ ಚಳಿ ಹಿಡ್ತದೆ. ಏನಂದರೆ ಮಳೆ ನೀರಿಗೆ ಮಳೆಗೆ ಚಳಿ ಹಿಡುದಲ್ಲ, ನೆರೆ ಬರ್ತದ ಏನೋ ನನಗೆ ಭಯ ಆಗೋದು. ಎಲ್ಲಿ ಹೋಗೋದು, ಯಾರ ಮನೆಗೆ ಹೋಗೋದು, ನಮ್ಮ ಮಂದಿಗಳ ಮನೆಗೆ ಹೋಗೋದು, ಈ ಥರ ಯೋಚನೆ ಮಾಡ್ತಿದ್ದೀವಿ. ಈ ಮಳೆಯಿಂದ ಒಡೆದು ಹೋಗಿದೆ ಗೋಡೆ ಎಲ್ಲ ಸಮಸ್ಯೆ ಆಗಿದೆ. ಏನು ಮಾಡುದು ಸರ್? ಅದು ಏನೊಂದು ಪರಿಹಾರ ನನಗೆ ಸಿಗ್ಬೇಕಂತ ನನ್ನ ಬೇಡಿಕೆ. ಸ್ಥಳೀಯರ ಪ್ರಕಾರ ಮಳೆ ನೀರಿನ ಚರಂಡಿ ಹಾಗೂ ರಾಜಕಾಲುವೆ ಸಂಪರ್ಕಿಸುವ ತೋಡು ಸಮರ್ಪಕ ನಿರ್ವಹಣೆ ಕಾಣದೆ ಹೂಳು ಮತ್ತು ಗಿಡಗಂಟಿಗಳಿಂದ ತುಂಬಿಕೊಂಡಿರುವುದರಿಂದ ನೀರಿನ ಹರಿವಿಗೆ ಅಡಚಣೆಯಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಚರಂಡಿ ಹಾಗೂ ತೋಡುಗಳನ್ನು ಸ್ವಚ್ಛಗೊಳಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ತೋಡಿನ ಲೆವೆಲಿನಲ್ಲಿ ಇರುವ ಮನೆಯಾದ ಕಾರಣ ಅವರ ಮನೆಯ ಒಳಗಡೆ ನೀರು ಬರುವಂತದ್ದಲ್ಲ, ಅವರ ಕಂಪೌಂಡ್ ಒಳಗಡೆ ನೀರು ಬರುತ್ತೆ. ಅದನ್ನು ಮುಂಚೆ ಕೂಡ ಅವರಿಗೆ ತಿಳಿಸಲಾಗಿದೆ. ಯಾಕೆಂದ್ರೆ ತೋಡಿನ ಬದಿಯಲ್ಲಿ ಇದ್ದ ಕಾರಣ ಅದನ್ನು ಸ್ವಲ್ಪ ಫಿಲ್ಲಿಂಗ್ ಮಾಡಿ ಲೆವೆಲ್ ಮಾಡುವಂತ ಅಗತ್ಯತೆ ಇದೆ ಎಂಬುದನ್ನು ಅವರಿಗೆ ತಿಳಿಸಲಾಗಿದೆ. ಅವರಿಗೆ ಕೂಡ ಗೊತ್ತಿರುವಂತ ವಿಷಯ. ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ ಕೂಳೂರಿನಲ್ಲಿ 4th ಮೈಲಲ್ಲಿ ಇರುವಂತಹ ಏನು ತೋಡಿದೆ ನೋಡಿ, ರಾಜಕಲ್ವೇನಿದೆ, ಇಲ್ಲಿ ಹೈಟೈಡ್ ಇರುವ ಸಂದರ್ಭದಲ್ಲಿ ನೀರೆಲ್ಲ ರಿಟರ್ನ್ ಹೊಡೆಯುವಂತ ಜಾಗ. ಆ ತೋಡು ಸ್ಟಾರ್ಟ್ ಆಗುವಂತ ಜಾಗ ಆ ಮನೆಯಿಂದಲೇ ಸ್ಟಾರ್ಟ್ ಆಗುವಂತ ಜಾಗ. ಹೈಟೈಡ್ ಬಂದಾಗ ನೀರು ಆಟೋಮ್ಯಾಟಿಕ್ ಮಳೆ ಬಂದಾಗ ಆ ಸಂದರ್ಭದಲ್ಲಿ ಅದು ನೀರಲ್ಲಿ ಸ್ಟಾಗ್ನೆಂಟ್ ಆಗಿ ನಿಲ್ಲುವಂಥದ್ದು ಸಹಜವಾಗಿ ಇದ್ದದ್ದು. ಮತ್ತೆ ಲೋ ಟೈಡ್ ಆದ ಕೂಡಲೇ ನೀರು ಇಳ್ಕೊಂಡು ಹೋಗುವಂಥದ್ದು ಕೂಡ ಆಗ್ತದೆ. ಇಲ್ಲಿ ಯಾವುದೇ ರೀತಿಯ ಬ್ಲಾಕ್ ಅಂತ ಈ ಜಾಗದಲ್ಲಿ ಆಗಿಲ್ಲ. ಅದನ್ನು ನಾವು ಈಗಾಗಲೇ ಪರಿಶೀಲನೆ ಮಾಡಿದ್ದೇವೆ. ಯಾವುದೇ ರೀತಿಯ ಬ್ಲಾಕ್ ಇಲ್ಲಿ ಇಲ್ಲ. ಅದು ಹೈಟೈಡ್ ಆದಾಗ ಬರುವಂತ ಜಾಗ. ಅದು ಕೂಡ ಆ ಮನೆಯವರಿಗೆ, ರಘುಪಾತ್ರಿ ಅವರಿಗೆ ಕೂಡ ಅದು ಗೊತ್ತಿರುವಂತ ವಿಷಯ. ಮನೆ ಕೂಡ ಅವರದ್ದು ಹೈಟ್ ಮಾಡುವಂತ ಅಗತ್ಯ ಇಲ್ಲ. ಬಟ್ ಮನೆಯ ಅಂಗಳದಲ್ಲಿ ಎಲ್ಲಿ ನೀರು ನಿಲ್ಲುತ್ತೆ ಅಲ್ಲಿ ಸ್ವಲ್ಪ ಮಣ್ಣು ಫಿಲ್ಲಿಂಗ್ ಮಾಡಿದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮತ್ತೆ ಎಲ್ಲ ರೀತಿಯಲ್ಲಿ ಕೂಡ ಅವರಿಗೆ ಸ್ಪಂದನೆ ಮಾಡುವಂಥದ್ದನ್ನು ನಾವು ನಿರಂತರ ಪ್ರತಿ ವರ್ಷ ಕೂಡ ಈ ಜಾಗದಲ್ಲಿ, ಇದು ಹೊಸತು ಇವತ್ತು ಬಂದಿರುವಂತದ್ದು ನೀರಲ್ಲ, ಪ್ರತಿ ವರ್ಷ ಹೈಟೈಡ್ ಇರುವಾಗ ನೀರು ಬರುವಂತದ್ದು. ಅವರಿಗೆ ಪ್ರತಿ ವರ್ಷ ನಾವು ಇದನ್ನು ತಿಳಿಸ್ತೇವೆ. ಮತ್ತೆ ಅದಕ್ಕೆ ಬೇಕಾಗುವಂತ ವ್ಯವಸ್ಥೆಯನ್ನು ಕೂಡ ನಾವು ಪ್ರತಿ ವರ್ಷ ಸಹಜವಾಗಿ ಅವರ ಜೊತೆ ನಿಂತು ನಾವು ಮಾಡುವಂತದ್ದನ್ನು ನಿರಂತರವಾಗಿ ಮಾಡಿದ್ದೇವೆ.